ನಿನ್ನೆ ಚಳ್ಳಕೆರೆ ತಾಲೂಕಿನಲ್ಲಿ ಧಾರಾಕಾರ ಮಳೆಯಿಂದ ಚಳ್ಳಕೆರೆಯ ಪಾಗೋಡ ರಸ್ತೆ ಸೇತುವೆ ಮೇಲೆ ನೀರು ಹರಿಯುತ್ತಿದ್ದು, ಇದು ಪ್ರತಿ ಸಾರಿ ಮಳೆ ಬಂದಾಗಲೂ ಇದೇ ರೀತಿ ರಸ್ತೆಯ ಮೇಲೆ ನೀರು ಹರಿಯುವುದರಿಂದ ಸಾರ್ವಜನಿಕರಿಗೆ ಓಡಾಟ ಮಾಡಲು ತುಂಬಾ ಅನಾನುಕೂಲವಾಗುತ್ತಿದೆ. ಈ ಸೇತುವೆಯು ರಸ್ತೆಯ ಎತ್ತರದಿಂದ ಕಡಿಮೆ ಇದ್ದು ಯಾವುದೇ ಸುರಕ್ಷತೆ ತಡೆಗೋಡೆ ಇಲ್ಲ. ಇತ್ತೀಚೆಗೆ ಕಳೆದ ಮಳೆಗೆ ತಡೆಗೋಡೆ ಇಲ್ಲದೆ ಟ್ರ್ಯಾಕ್ಟರ್ ಕಾಲುವೆಯಲ್ಲಿ ಬಿದ್ದಿರುವ ವಿಚಾರ ನೀವುಗಳು ಗಮನಿಸಿದ್ದೀರಾ. ಇಷ್ಟು ಅನಾನುಕೂಲ ಆಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದರ ಬಗ್ಗೆ ಏಕೆ ಕ್ರಮ ತೆಗೆದುಕೊಂಡಿಲ್ಲ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರು ಮಹೇಶ್ ನಗರಂಗೆರೆ ಹಾಗೂ ಸಾರ್ವಜನಿಕರು ವಿಡಿಯೋ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಎಂದು ಕೇಳೋಣ. ರಸ್ತೆಗಳು ಬ್ರಿಡ್ಜ್ ಮಾಡುವಾಗ, ಸೇತುವೆಗಳು ಮಾಡಿದಾಗ ಅಥವಾ ನೀರು ಹರಿಯುವಂತ ಸೇತುವೆಗಳು ಮಾಡಿದಾಗ ರಸ್ತೆಯ ಹೈಟು ಒಂದು ಸಮದಾಟವಾಗಿ ಆಗಿ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನೀರು ಸರಾಗವಾಗಿ ಹೋಗುತ್ತೆ. ಅದ್ರ ತಕ್ಕನಾಗಿ ಬ್ರಿಡ್ಜ್ಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇಲ್ಲಿ ಇನ್ನೂ ಬಹುಮುಖ್ಯವಾಗಿ ವಿಚಾರ ಏನಂತಂದ್ರೆ, ನಮ್ಮ ಮಾಧ್ಯಮ ಮಿತ್ರರು ತಡೆಗೋಡೆ ಇಲ್ಲ ಅಂತೇಳಿ ಒಂದು ಸುದ್ದಿ ಆಯ್ತು. ಒಂದು ಟ್ರ್ಯಾಕ್ಟರ್ ಸಹ ಬಿದ್ದೋಗಿತ್ತು. ಇದೇ ವರ್ಷದಲ್ಲಿ ಒಂದು 2-3 ತಿಂಗಳ ಕೆಳಗಡೆಗೆ ಅನ್ಸುತ್ತೆ, ಮಳೆ ಬಂದ ಸಂದರ್ಭದಲ್ಲಿ ಈ ಟ್ರ್ಯಾಕ್ಟರ್ ಸಹ ಈ ಒಂದು ಕಾಲುವೆಯಲ್ಲಿ ಬಿದ್ದೋಗಿರುವಂಥದ್ದು ನೀವು ಗಮನಿಸಿದ್ರ. ಹಾಗಾಗಿ ನೋಡಿ ಎಷ್ಟು ನಿರ್ಲಕ್ಷ್ಯ ಅಂತಂದ್ರೆ, ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥ ಅಧಿಕಾರ ವರ್ಗ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನಾವು ಜನಪ್ರತಿನಿಧಿಗಳ ಬಗ್ಗೆ ನಾವು ಹೇಳೋದೇ ಬೇಡ, ಯಾಕಂದ್ರೆ ಅವರೆಲ್ಲ ಹೈಟೆಕ್ ಅಲ್ಲಿ ಇರುವಂತಹ ಜನಪ್ರತಿನಿಧಿಗಳು, ಅವರಿಗೆಲ್ಲ ಸೂಪರ್ ಫಾಸ್ಟ್ ಟೆಕ್ನಾಲಜಿ ಹೊಂದಿ ಬಂದಿರುವಂತರು, ಅವರಿಗೆಲ್ಲ ಒಳ್ಳೆ ನಾಲೆಡ್ಜ್ ಇರೋವಂಥವ್ರು. ಅದ್ರ ಬಗ್ಗೆ ನಾವೇನು ಮಾತಾಡುವಂಥದ್ದು ಬೇಕಿಲ್ಲ. ಯಾಕಂದ್ರೆ ಈ ತಡೆಗೋಡೆ ಇಲ್ಲದೆ ಇರತಕ್ಕ ಸೇತುವೆ ಜೊತೆಯಲ್ಲಿ ಹೂಳು ತುಂಬಿಕೊಂಡಿರುವಂತಹ ರಾಜ ಕಾಲುವೆ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಅದನ್ನ ಒಂದು ಮೇಂಟೈನ್ ಮಾಡುವಂತ ಜವಾಬ್ದಾರಿಯನ್ನ ನಗರಸಭೆ ಇಲಾಖೆನೂ ಸಹ ಒತ್ಕೊಳ್ತಾ ಇಲ್ಲ. ಇಲ್ಲಿಯ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗೋಜಿಗೆ ಹೋಗಲ್ಲ. ರಸ್ತೆಗಳು, ಗುಂಡಿಗಳು, ಕೇವಲ ಬಿಲ್ಡಿಂಗ್ ಮಾತ್ರ ರಸ್ತೆ ಕಾಣ್ಬೇಕಂತ ಕಾಲೇಜ್ ಆವರಣದಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನ ಕಡಿಬಹುದು. ಇದೆಲ್ಲ ಅವರ ಅಭಿವೃದ್ಧಿ ಕೆಲಸಗಳು. ಈಗ ನಾನು ಇದು ಬಹುಮುಖ್ಯ, ಇದು ಏನಂದ್ರೆ ರಸ್ತೆಗಳಲ್ಲಿ ಇರ್ತಕ್ಕಂಥ ಏನು ಇದು ಸೇತುವೆ, ಈ ಒಂದು ತಡೆಗೋಡೆ ಇಲ್ಲ, ಜೊತೆಗೆ ಎತ್ತರಿಸ್ಬೇಕಾಯ್ತು, ಹೈಟ್ ಎತ್ತರ ಇರಬೇಕು. ಆಲ್ಮೋಸ್ಟ್ ಏನು ಮುಖ್ಯ ರಸ್ತೆಗಿದೆ ಅದು ಒಂದು ಇದನ್ನ ಎತ್ತರವಾಗಿ ಮಾಡುವಂಥದ್ದು ಮಾಡಬೇಕು. ಅಥವಾ ಈಗಿರುವಂತ ಸೇತುವೆ ಏನಾದ್ರು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಮಾಡ್ತಿದಾರ, ಕಾಲುವೆನ ಅಲ್ಲಿ ಬರುವಂತ ನೀರು ಹರಿಯುವಂತಹ ಒಳ ಹರಿಯುವಂತಹ ಕಾಲುವೆಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಾಗಿದೆ. ಇದಿಲ್ಲ. ಓಕೆ, ಒಟ್ಟಾರೆ ನಾವು ಇಲ್ಲಿ ಹೇಳುವಂಥದ್ದು ಏನಂತಂದ್ರೆ, ಈ ಸಾರ್ವಜನಿಕರಿಗೆ ಮುಖ್ಯ ರಸ್ತೆ ಆಗಿರೋದ್ರಿಂದ ಪಾವಗಡ ಟು ಚಳ್ಳಕೆರೆ ರಸ್ತೆ ಮುಖ್ಯ ರಸ್ತೆ ಏನೆಲ್ಲ ಸಮಸ್ಯೆಗಳನ್ನ, ಒಂದು ಕಡೆ ರೈಲ್ವೆ ಟ್ರ್ಯಾಕ್ ಸಮಸ್ಯೆ ಆಗ್ತಾ ಇದೆ, ಒಂದು ಕಡೆ ಬ್ರಿಡ್ಜ್, ಅಲ್ಲಿ ಒಂದು ರೀತಿಯಾದಂತಹ ಸಮಸ್ಯೆಗಳು ಜನರು ಅನುಭವಿಸ್ತಾ ಇರೋದು. ಟ್ರೈನ್ ಬಂದ ಸಂದರ್ಭದಲ್ಲಿ 5-10 ನಿಮಿಷ ಅಲ್ಲಿ ನಿಂತ್ಕೋಬೇಕು. ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರು